ಯಾರಿನಿ ಮೋಹಿನಿ ಆದರೆ ಅವರೆಲ್ಲಿ ಸದಾಕಾಲ ನಿಮ್ಮ ಯೋಚನೆಯಲ್ಲಿ ಕಳೆದು ಬಿಡ್ತಾರೋ ಅಥವಾ ಅವ್ರ ಮುಂದಿನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆ ಅಕ್ಕ. ನಮಗೆ ಆಸ್ತಿ ಅಂತಸ್ತು ಐಶ್ವರ್ಯ ಯಾವುದೂ ಬೇಡ. ನಾವೆಲ್ಲರೂ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಮ್ಮ ಮಾವ ಖುಷಿಯಾಗಿರ್ಬೇಕು. ನೀವಾದರೂ ಅರ್ಥ ಮಾಡ್ಕೊಳ್ಳಿ ಮಾವ, ಇನ್ಮೇಲಿಂದ ಖುಷಿಯಾಗಿರ್ಬೇಕು. ನೀವು ಕೈ ಮುಗಿದು ಕೇಳ್ಕೊತೀನಿ. ನಾವು ಹೀಗೆ ಯಾಮಾರಿದ್ದು ಇದೇ ಕೊನೆ ಸಲ ಆಗಬೇಕು. ಈಗ ಬೆಳ್ಳಿಗೆ ಯಾ ಗಿಫ್ಟ್ ಕೊಡೋಕ್ಕಾಗ್ಲಿಲ್ವೋ ಮಾವನ್ ಹುಟ್ಟಿದ ಹಬ್ಬದ ದಿನ ಬಡ್ಡಿ ಸಮೇತ ವಾಪಸ್ ಕೊಡಬೇಕು. ಕೊಟ್ಟೆ ಕೊಡ್ತೀನಿ, ನೋಡ್ತೀರಿ. ಅಯ್ಯೋ ದೇವ್ರೆ, ಊರಲ್ಲಿರೋ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀನಿ, ಆದ್ರೆ ನಮ್ಮ ಮಾವನ ಬಗ್ಗೆ ಇಷ್ಟು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಮಾವಂಗೆ ಏನಾದ್ರೂ ಕೊಡ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ದುಡ್ಡಿಲಿಂದ ತರೋದು. ಮೊದಲು ನನ್ನ ಪರ್ಸಲ್ಲಿ ಎಷ್ಟಿದೆ ಅಂತ ನೋಡ್ತೀನಿ. ಅಯ್ಯೋ, ಇದ್ರಲ್ಲಿ ಬರೀ 15 ರೂಪಾಯಿ ಇದೆ. ಮಾವಂಗೆ ಒಂದು ಶರ್ಟ್ ಕೊಡಿಸ್ಬೇಕು ಅಂದರೆ 1000 ರೂಪಾಯಿ ಬೇಕು. ಈ 15 ರೂಪಾಯಲ್ಲಿ ಒಂದು ಬೊಂಬೆನೂ ಬರೋಲ್ಲ. ಬೇರೆ ದುಡ್ಡಿಗೆ ಏನು ಮಾಡಲಿ? ಅಯ್ಯೋ ದೇವ್ರೆ. ಅಜ್ಜಿ ಟ್ರಂಕಲ್ ಆದ್ರೆ ನೋಡಬೇಕು, ಒಂದು ಸ್ವಲ್ಪ ಆದರೆ ದುಡ್ಡಿರುತ್ತೆ. ಬರೀ ಮಾತಲ್ಲೇ ಮುತ್ತು ಮನಸ್ಸನ್ನ ಕರ್ಗೋ ಹಾಗೆ ಮಾಡ್ಬಿಟ್ಟೆ. ಬೇಷ್, ನೀನು ಖಂಡಿತವಾಗ್ಲೂ ನಮ್ಮ ಅಕ್ಕನ್ನೇ ಮೀರಿಸ್ತೀಯ. ಮಾತಲ್ಲೇ ಮೋಡಿ ಮಾಡೋದೇ ಈ ಮಾಯನ್ ಸ್ಪೆಷಾಲಿಟಿ. ಅಷ್ಟೇ ಅಲ್ಲ, ನಾಳೆ ಮುತ್ತು ಮಾವನ್ ಬರ್ಡೇ. ನಾಳೆ ನಾನು ಆಡೋ ಆಟಕ್ಕೆ ಮುತ್ತು ಮಾವನ್ ನನಗೆ ಫ್ಲಾಟ್ ಆಗ್ಬಿಡ್ಬೇಕು. ನಾಳೆ ಅಷ್ಟೇ ಅಲ್ಲ, ಕನಸಲ್ಲೂ ಆ ಬೆಳ್ಳಿ ಮಾವನ ಹತ್ರ ಬರ್ದೇ ಇರುವಾಗ ನೋಡ್ಕೋಬೇಕು. ಮುತ್ತು ಮಾವ, ನಿನ್ನ ಬಿಟ್ಟು ಬದುಕೋಕ್ಕೆ ಕಷ್ಟ ಏನಿಲ್ಲ, ಆದರೆ ಅದು ಮನಸ್ಸಿಗೆ ಇಷ್ಟ ಆಗಲ್ಲ. ಯಾಕೆ ಹೇಳು? ನನ್ನ ಮನಸ್ಸಿನ ತುಂಬ ನೀನೇ ಇದೆಯಾ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ಮುತ್ತು ಮಾವನೇ ಬೇಕು ಅಂತ ಹೇಳ್ತೀನಿ. ಅಯ್ಯೋ, ಎಷ್ಟು ಉದ್ದ ಇದೆಯಾ ಮುತ್ತು ಮಾವ. ಅಯ್ಯೋ, ನಿನ್ಗೊಂಗಲ್ಲೇ ಇದ್ರೆ ನನ್ನ ಬಟ್ಟೆ ಯಾವಾಗ ತರೋದು? ಅಯ್ಯಯ್ಯೋ, ಇಷ್ಟೇ ದುಡ್ಡಿರೋದು, ಈಗೇನು ಮಾಡೋದು? ಅಮ್ಮ ತಾಯಿ, ನೀನೇ ಏನಾದರೂ ಮಾಡಮ್ಮ. ದೇವ್ರ ಹತ್ರ ಉಂಡಿ ಇಟ್ಟಿದ್ದೀನಲ್ಲ. ಅವಳು ಯಾವ ಮಹಾ ಬಿಟ್ಟಾಕು ಮಾಯ. ನೀನು ಬುದ್ಧಿವಂತೆ, ಸಿಟಿನಲ್ಲಿ ಓದ್ಕೊಂಬಂದವಳು. ನಿನ್ನ ಮುಂದೆ ಅವಳು ಏನು ಮಾಡೋಕ್ಕಾಗಲ್ಲ. ತಪ್ಪು ತಪ್ಪು ತಪ್ಪು. ನಾವು ಯಾವತ್ತೂ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಎಷ್ಟೋ ಸಲ ದೊಡ್ಡೋರ್ ಮಾತಿನ ಮುಂದೆ ಚಿಕ್ಕ ಮಕ್ಕಳ ಹಠನೇ ಗೆದ್ದು ಬಿಡುತ್ತೆ. ಅವಳು ಪೆದ್ ಥರ ಆಡ್ಕೊಂಡೆ ಮಾವನ ಮನಸ್ಸಲ್ಲಿ ಜಾಗ ಗಿಟ್ಟಿಸ್ಕೊಂಡ್ಬಿಡ್ತಾಳೆ. ನಾವು ಪ್ರತಿ ಕ್ಷಣ ಅಲರ್ಟ್ ಆಗಿರಬೇಕು. ದೇವ್ರೆ ದೇವ್ರೆ, ನಿನ್ನಿಂದ ಒಂದೇ ಒಂದು ಸಹಾಯ ಆಗಬೇಕು. ಈ ಕೂಡಿಟ್ಟಿರೋ ಹಣನೆಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಈಗಿರೋ ಪರಿಸ್ಥಿತಿಲಿ ಅದಾಗ್ತಿಲ್ಲ. ನಿನಗೆ ನನ್ನ ಬಗ್ಗೆ ಗೊತ್ತು ತಾನೆ, ನನಗೆ ನಿನಗಿಂತ ಜಾಸ್ತಿ ನಮ್ಮ ಮುತ್ತು ಮಾವ ಅಂದ್ರೇ ಇಷ್ಟ ಅಂತ. ನನ್ನ ಉಸಿರು ಬೇರೆ ಅಲ್ಲ, ನಮ್ಮ ಮುತ್ತು ಮಾವ ಬೇರೆ ಅಲ್ಲ. ಈ ತಪ್ಪಿಗೋಸ್ಕರ ನನ್ನ ಕ್ಷಮಿಸ್ಬಿಡು. ಬೇಕಾದರೆ ತಪ್ಪು ಕಾಣಿಕೆ ಅಂತ 3 ಸಾರಿ ತಪ್ಪಾಯ್ತು 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 ಅಂತ ಕೇಳ್ಕೊತೀನಿ.
ಬೇಜಾರು ಮಾಡ್ಕೋಬೇಡ ಪ್ಲೀಸು. ನಿನ್ಗಿಂತ ನಂಗೆ ನಮ್ಮ ಮುತ್ತು ಮಾವನೇ ಮುಖ್ಯ. ನಿನಗೆ ತಪ್ಪು ಕಾಣಿಕೆ ಕೊಟ್ಟೆ ಅಲ್ವಾ, ಆದ್ರೂ ಯಾಕೆ ಹಿಂಗೆ ಮಾಡಿದೆ? ಮಾವ ಇಷ್ಟ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಹೋಗ್ಲಿ ಬಿಡು, ನೀನ್ ತಾನೆ. ಜೀವನದಲ್ಲಿ ಬೀಳೋದು ಮೇಳೇಳೋದು ಎಲ್ಲ ಸಾಮಾನ್ಯ ಅಂತ ಅಮ್ಮ ಹೇಳ್ತಿರ್ತಾಳೆ. ಇವತ್ತು ನೀನು ನನ್ನನ್ನು ಬೀಳ್ಸಿರ್ಬೋದು, ಆದರೆ ಪ್ರೀತಿಲಿ ನೀನು ಯಾವತ್ತೂ ನನ್ನ ಕೈ ಹಿಡಿದ್ದೇ ಹಿಡ್ತೀಯ ಅಂತ ನನಗೆ ಗೊತ್ತು. ಹೌದು, ನೀನು ಹೇಳೋದು ನಿಜ. ನಾಳೆ ಮುತ್ತು ಮಾವನ್ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಜೊತೆಗೆ ದೀಪಾವಳಿ ಹಬ್ಬ ಕೂಡ ನಾಳೆನೇ ಬಿದ್ದಿದೆ. ನಾನು ಮಾಡೋ ಅರೇಂಜ್ಮೆಂಟ್ಸ್ ಹೇಗಿರಬೇಕು ಅಂದರೆ, ಈ ಮಾಯಾ ನನ್ನ ಜೀವನದಲ್ಲಿ ದೀಪ ಹಚ್ಚೋಕೆ ಬಂದಿದ್ದಾಳೆ ಅನ್ಸ್ಬಿಡ್ಬೇಕು. ಅಣ್ಣ, ಒಂದ್ ನಂಬರಿಗೆ ಫೋನ್ ಮಾಡ್ಬೇಕು. ಫೋನ್ ಕೊಡೋಣ. ಒಂದ್ ನಂಬರ್ ಸಾಲಲ್ಲಮ್ಮ, 10 ನಂಬರ್ ಇರ್ಬೇಕು. ಓ, ನನ್ನ ಹತ್ರನೇ ಕಾಮಿಡಿನಾ? ಅದು ಬೆಳ್ಳಿ ಹತ್ರನೇ ಕಾಮಿಡಿನಾ? ಹುಚ್ಚಾಸ್ಪತ್ರೆ ನಂಬರು 3, ಪೊಲೀಸ್ ಸ್ಟೇಷನ್ ನಂಬರು 3. ಫೋನ್ ಮಾಡ್ಲಾ ಪೊಲೀಸ್ ಸ್ಟೇಷನ್ಗೆ? ಇವಣ್ಣ ಚುಡಾಯಿಸ್ತಿದ್ದಾರೆ ಅಂತ. ನಿನ್ನ ಹತ್ರ ಮಾತಾಡಕಲ್ಲ, 7 ನಂಬರು. ಅದು ಮತ್ತೆ ಯಾರಪ್ಪ ಫೋನು? Hello, this is Sanmuga, accountant of the famous mill. Who is speaking? ಹಲೋ ಅಣ್ಣ, ನಾನು ಬೆಳ್ಳಿ. ಓ ಬೆಳ್ಳಿ, ನೀನ್ ಇನ್ನ ಒಂದ್ ಕೆಲ್ಸ ಆಗ್ಬೇಕಿತ್ತು, ಮಿಲ್ ಹತ್ರ ಬರಕ್ ಆಗ್ಲಿಲ್ಲ, ಅದಕ್ಕೆ ಯಾರ್ದೋ ಫೋನ್ ಇಸ್ಕೊಂಡ್ ಮಾಡ್ದೆ. ನಾನು ಎಲ್ಲೋ ಹೋಗ್ಬೇಕು, ನನ್ ಜೊತೆ ಬರ್ತೀಯಾ? ಎಲ್ಲಿಗೆ? ಆಯ್ಯ ನಿನ್ ತಲೆ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಎಲ್ಲಿಗೆ ಅಂತ ಕೇಳ್ತಾರಾ? ಅದಕ್ಕೆ ನೋಡು, ನಿಂಗಿನ್ನೂ ಮದ್ವೆ ಆಗಿಲ್ಲ. ಇನ್ನೊಬ್ಳು ಬಾಕಿ ಇದೆ ಈ ಊರಲ್ಲಿ, ಮದುವೆ ಆಗಿಲ್ಲ ಅಂತ ಆಡ್ಕೊಳಕ್ಕೆ. ಸರಿ ಸರಿ, ಈಗ್ಲೇ ನಮ್ಮ ಮನೆ ಹತ್ರ ಬಾ, ಮುತ್ತು ಮಾವಂಗೆ ಬಟ್ಟೆ ತರಕ್ ಹೋಗ್ಬೇಕು. ಓಹೋ ಹೋ ಹೋ ಹೋ, ಲೇ ಕುಳ್ಳಿ, ಇದಾ ವಿಷಯ? ನಾಳೆ ಮುತ್ತು ಮಾವನ್ ಹುಡ್ದಬ್ಬ, ಹಾಗೆ ದೀಪಾವಳಿ ಹಬ್ಬ ಬೇರೆ, ಅದಕ್ಕೆ ಅವ್ರಿಗೆ ಹೊಸ ಬಟ್ಟೆ ಕೊಡೋಣ ಅಂತ. ನೀನೇನು ಗೊತ್ತಿಲ್ದೇ ಇರೋ ಮುಗ್ದೆ ಅನ್ಕೊಂಡಿದ್ದೆ, ಲವ್ವರ್ಗೆ ಗುಟ್ಟಾಗಿ ಗಿಫ್ಟ್ ಕೊಡೋ ಲೆವೆಲ್ಗೆ ಬೆಳೆದ್ ಬಿಡಿದ್ಯಾ ಲೇ ಕುಳ್ಳಿ. ಅಯ್ಯೋ, ಅದೆಲ್ಲ ಏನಿಲ್ಲ ಅಣ್ಣು, ಗಂಡಸ್ರಿಗೆ ಬಟ್ಟೆ ತೆಗಿಯೋಕ್ ನನಗೆ ಗೊತ್ತಾಗಲ್ಲ, ಸಿಟಿಗೆ ಹೋಗಿ ಅಭ್ಯಾಸ ಇಲ್ಲ, ಅದಕ್ಕೆ ನಿನ್ನ ಕರಿತಿರೋದು. ಬೇಗ ಮನೆಗ್ ಬಾ ಆಯ್ತಾ? ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಕಾಫಿ ಮಾಡಿರ್ತೀನಿ. ಓಕೆ ಓಕೆ. ಅಣ್ಣ, ಬರ್ತಾ ಆಟೋಗೆ ದುಡ್ಡು ತಗೊಂಬಾ. ಆಹಾ, ನೀನು ಮದುವೆ ಆದ್ರೆ ಮುತ್ತು 4-5 ಮಿಲ್ ಕಟ್ಬಿಡ್ತಾನ ಕಣ. ಹಾ ಸರಿ ಸರಿ ಸರಿ, ನಾನು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಸೆಂಟ್ ಹಾಕೋ ಬಂದ್ಬಿಡ್ತೀನಿ. ಓಕೆ, ತಗೋ 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 ಬರ್ತಡೆ. ಅಣ್ಣ ಥ್ಯಾಂಕ್ಸು. ಏನಮ್ಮ ಒಂದೇ ಒಂದು ಫೋನ್ ಅಂದ್ಬಿಟ್ಟು ಅರ್ಧ ಗಂಟೆ ಮಾತಾಡ್ದೆ. ನಿಮ್ಮ ಅಪ್ಪನ ಮನೆ ಗಂಟೆನೋಯ್ತು, ತಗೋ ಇಟ್ಕೋ. ನಾನು ಹೇಳಿದ್ದನ್ನೆಲ್ಲ ರೆಡಿ ಮಾಡಿಸ್ತೀರಾ ತಾನೆ? ಮಿಸ್ಸೇ ಆಗಲ್ಲ. ನೀನು ಹೇಳಿದೆಲ್ಲ ಸರಿಯಾದ ಟೈಮ್ಗೆ ರೆಡಿಯಾಗಿರುತ್ತೆ. ನಾಳೆ ಮಾವ ತುಂಬ ಖುಷಿಯಾಗಿರ್ಬೇಕು. ಅವ್ರ ಖುಷಿಗೆ ನಾನೇ ಕಾರಣ ಆಗಿರ್ಬೇಕು. ಅವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು. ಹಾಗೆ ಆ ಬೆಳ್ಳಿ ಅನ್ನೋ ತಲೆನೋವು ಅವ್ರ ಲೈಫಿಂದ ಕಂಪ್ಲೀಟ್ಲಿ ಹೊಟ್ಟೋಗ್ಬೇಕು. ಇದೆರಡೂ ಕೆಲಸಕ್ಕೆ ಮುಹೂರ್ತ ನಾಳೆ ನಾನಿಡ್ತೀನಿ, ನೋಡ್ತೀರಿ. ಬೆಳ್ಳಿ ಬೆಳ್ಳಿ, ಏ ಬೆಳ್ಳಿ. ಷಣ್ಮುಗ, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ತುಂಬಾ ದಿನ ಆಗೋಗಿತ್ತು ನಿನ್ನ ನೋಡಿ. ಬರ್ತಾಳೆ ಬಾಪ, ಕೂತ್ಕೋ.
ಎಲ್ಲಿ ಕಾಣ್ತಾನೆ ಇಲ್ಲ? ಬೆಳಗಿನ ಬರಕ್ಕೆ ಕೇಳಲ್ಲು ಮುತ್ತು ಮಾವ ಬಟ್ಟೆ ತಗೋಬೇಕು ಅಂತ. ಅವಳು ಅದೇ ಸಂಭ್ರಮದಲ್ಲೇ ಇದ್ದಾಳೆ. ರಸ್ತೆಯಲ್ಲಿ ಯಾರ್ದೋ ತಲೆ ತಿಂತ ನಿಂತಿರ್ತಾಳೆ. ನೀ ಬಾಪ ಕೂತ್ಕೋ. ಅದು ಪುಟ್ಟ ಹುಡುಗಿ. ಮುತ್ತು ಅಂದ್ರೆ ಆ ಹುಡುಗಿಗೆ ತುಂಬಾ ಪ್ರಾಣ. ಜಗತ್ತಲ್ಲಿ ಮುತ್ತುನ ಬೆಳ್ಳಿಯಷ್ಟು ಪ್ರೀತಿ ಮಾಡಕ್ ಯಾರು ಇಲ್ಲ ಬಿಡಮ್ಮ. ಈ ವಿಷಯಕ್ಕೆ ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಗೊತ್ತಾಗ್ತಿಲ್ಲ ಷಣ್ಮುಗ. ಇದ್ರ ದುಃಖ ಪಡೋದೇನಿದೆಯಮ್ಮ? ನಿಮ್ ಮಗಳಿಗೆ ಮುತ್ತುಗಿಂತ ಗಂಡ್ಬೇಕಾ? ಅದಲ್ಲ ನನ್ನ ಆತಂಕ ಷಣ್ಮುಗ. ಆ ಮನೆಯವರು ಅಂದ್ರೆ ನೀಲಾಂಬರಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಬಡೂರು ಅಂದ್ರೆ ತಾತ್ಸಾರ ಅವಳಿಗೆ. ನನ್ನ ಮಗಳು ಬೆಳ್ಳಿಗೆ ಒಳ್ಳೇದು ಕೆಟ್ಟದ್ದು ಒಂದೂ ಗೊತ್ತಾಗಲ್ಲ. ನಾಳೆ ಆ ಮನೆಗೆ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಂತ ನನಗೆ ಭಯ ಆಗ್ತಿದೆ. ಅರೆ ನೀವ್ ಯೋಚನೆ ಮಾಡೋದ್ ಬಿಡಿಮಾ. ಬೆಳ್ಳಿಗಿರೋ ಒಳ್ಳೆ ಮನ್ಸಿಗೆ ಅವಳಿಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ. ಹೇ ಷಣ್ಮುಗಣ್ಣ, ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಎಲ್ಲೋಗಿದೆ ನೀನು? ಇದೊಳ್ಳೆ ಕಥೆ ಆಯ್ತಪ್ಪ. ನನ್ನ ಹತ್ರ ನಿಂತರ ಗಾಡಿ ಇದೆಯಾ, ನೀನೇನೋ ಬುರ್ರ ಅಂತ ಬಂದ್ಬಿಡ್ತೀಯಾ. ನಾನು ಅಷ್ಟು ದೂರದಿಂದ ಓಡ್ಕೊಂಡ್ ಬಂದೆ ಗೊತ್ತಾ? ಓಹ್, ಗಾಡಿ ಇದ್ರು ಹಂಗೆ ಬುರ್ರ ಅಂತ ನೀವು ಓಡಿಸ್ಬಿಡ್ತಿದ್ದೆ ನೋಡು. ಸರಿ ಸರಿ ನಡಿ, ಲೇಟ್ ಆಯ್ತು. ಏ ಬೆಳ್ಳಿ, ಮಾರ್ಕೆಟ್ ಎಲ್ಲ ಸುತ್ತಿದ್ಯಾ, ಒಂದು ಬಟ್ಟೆನೂ ಹೋಗ್ತಿಲ್ಲ. ಹಿಂಗೆ ಮಾಡಿದ್ರೆ ನಮ್ಮ ಮನೆಗೆ ಹೋಗೋದ್ ಬೇಡವಾ? ಅಯ್ಯ, ಏನಣ್ಣ ನೀನು ಮನೆಗೆ ಹೋಗ್ತೀನಿ ಅಂತಿದ್ಯಾ? ನಿನ್ಗೆ ನೆಂಡ್ರ ಮಕ್ಳ? ಸುಮ್ನೆ ಕುತ್ಕೋ. ಮದುವೆ ಆದ್ರೆ ಒಂದು ಫ್ಯಾಮಿಲಿ, ಬ್ಯಾಚುಲರ್ 100 ಫ್ಯಾಮಿಲಿ ಇರುತ್ತೆ. ನಿನ್ಗೇನ್ ಗೊತ್ತು? ಅದಕ್ಕೆ ಹೆಣ್ಮಕ್ಳ ಜೊತೆ ಶಾಪಿಂಗ್ ಬರಬಾರ್ದು ಅನ್ನೋದು. ನೋಡೋ ಬೆಳ್ಳಿ, ಇದ ಕೊನೆ ಅಂಗಡಿ. ಇಲ್ಲಿ ತಗೊಳ್ಳೋದ್ರೆ ತಗೋ, ಇಲ್ಲ ಆಟೋ ಒಳಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಏನಣ್ಣ ನೀನು ಒಳ್ಳೆ ಸಣ್ಣ ಮಕ್ಕಳ ತರ ಮನೆ ಮನೆ ಅಂತಿರ್ತೀಯ? ಬಟ್ಟೆ ತಗೋತಾರದು ನನ್ ಮುತ್ತು ಮಾವಂಗೆ. ಮುತ್ತು ಮಾವ ಅಂದ್ರೆ ಸುಮ್ನೆನಾ? 10 ಊರಿನ ಸುಂದ್ರ ಅವರು. ನಮ್ಮ ಮಾವ ಪೆಸೆಲ್ಲ ಕಾಣ್ಬೇಕು ಅಂದ್ರೆ ಚೆನ್ನಾಗಿರೋ ಬಟ್ಟೆ ತಗೋಬೇಕು ತಾನೆ? ಹೌದೌದೌದು. ತಂಗಿ ಅಂತ್ಯ ಅಷ್ಟು ಮಾಡಕ್ಕಾಗಲ್ವಾ? ತಂಗಿ ಎಮೋಷನಲ್ ಬ್ಲ್ಯಾಕ್ ಮೇಲ್. ಓಕೆ, ತಂಗಿಗೋಸ್ಕರ ಇವತ್ತೆಲ್ಲ ನಿನ್ ಜೊತೆನೆ ಸುತ್ತೀನಿ, ಓಕೆನಾ? ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅನ್ನದೆ ಕೊಡ್ತೀಯ. ಅಣ್ಣ, ಹಾಡ್ ಚೆನ್ನಾಗಿದೆ, ಒಂಚೂರು ಸೌಂಡ್ ಕೊಡೋಣ. ಮಾರ್ಕೆಟ್ ಅಲ್ಲಿ ಎಂತೆಂತ ಇಂಗ್ಲಿಷ್ ಹಾಡ್ ಎಲ್ಲ ಬರ್ತಿದೆ. ಅದು ಬಿಟ್ಬಿಟ್ಟು ಈ ಹಳೆ ಕಾಲದ ಮುದುಕಿ ತರ ಈ ಹಳೆ ಹಾಡ್ ಕೇಳ್ತಿದ್ಯಲ್ಲ, ಎಂತ ಟೇಸ್ಟ್ ಅಮ್ಮ ನಿಂದು. ಆಯ್, ನನ್ಗೆ ನಮ್ಮ ಮುತ್ತು ಮಾವಂಗ್ ಮ್ಯಾಚ್ ಆಗೋವಂಗ ಹಾಡ್ ಮಾಡೋದು ಹಂಸಲೇಖ ಅವ್ರ ಮಾತ್ರ. ಇಲ್ಲಿ ಕೇಳು, ಆಡು ಮುಟ್ಟದ್ ಸೊಪ್ಪಿಲ್ಲ, ನಮ್ಮ ಹಂಸಲೇಖ ಅವ್ರ ಆಗ್ತಾ ಇರೋ ತಾಳ ಇಲ್ಲ. ನಮ್ಮನೆ ರಾಗಿ ಮುದ್ದೆಗಿಂತ ಪಕ್ಕದ ಮನೆ ಬೂಸಾನೇ ನಿಮ್ಗಿಷ್ಟ. ಅದು ಬೂಸ ಅಲ್ಲ, ಓಟ್ಸ್. ಓಟ್ಸ್. ಅಣ್ಣ ಅಣ್ಣ, ಗಾಡಿ ನಿಲ್ಸಣ್ಣ. ಏಯ್, ಗಾಡಿ ನಿಲ್ಸಪ್ಪ. ಅಣ್ಣ, ರಾಜ್ ಹಾಕೊಳ್ಳೋ ಬಟ್ಟೆ ಇದೆಯಾ? ಅದು ಮುಂದೆ ರೋಡಲ್ಲಿ ಬಾಡಿಗೆ ಸಿಗುತ್ತೆ. ಏನು ಬಾಡ್ಗೆನಾ? ನಮ್ಮ ಮಾವ ಬಾಡ್ಗೆ ಬಟ್ಟೆ ಹಾಕೋಬೇಕಾ? ಇವತ್ತು ನಮ್ಮ ಮಾವ ನುಡ್ದಬ್ಬ. ನಮ್ಮ ಮಾವ ಬಟ್ಟೆ ಹಾಕೊಂಡ್ರೆ ರಾಜ್ರ ಕಳೆ ಅವ್ರ ಮುಖದಲ್ಲಿ ಪಳಪಳ ಅಂತ ಹೊಡಿತಿರ್ಬೇಕು. ಅಂತ ಬಟ್ಟೆ ಇದ್ರೆ ಕೊಡಿ. ಸರಿ, ಅಲ್ಲಿ ನೋಡಮ್ಮ, ಬಟ್ಟೆ ತೋರ್ಸಪ್ಪ. ಅಣ್ಣ, ಬಟ್ಟೆ ತೋರಿಸಿ. ತೋರಿಸ್ತೀನಿ ಮೇಡಮ್. ಯಾವ ತರ ತೋರಿಸ್ಲಿ? ಹೊಸದಾಗ ಒಂದು ಲೆಹಂಗಾ ಇದೆ, ತೋರಿಸ್ಲಾ? ತೋರಿಸಿ ತೋರಿಸಿ. ಷಣ್ಮುಗಣ್ಣ, ಇದು ಚೆನ್ನಾಗಿದ್ಯಾ? ಇದು ಹುಡುಗಿರ ಹಾಕೋ ಲಂಗ ಕಣೆ. ಅಯ್ಯೋ ಹೌದಾ? ನಾನೇನೋ ಹೊಸದಾಗಿ ಬಂದಿರೋ ಜರಿ ಪಂಚೆ ಅನ್ಕೊಂಡೆ. ಬರುತ್ತೆ ಬರುತ್ತೆ ನಿನ್ ತಲೆ. ಏ ಹೋಗೋಣ. ಅಣ್ಣ, ನಮ್ಮ ಮಾವಂಗ ಒಂದ್ ಚೆನ್ನಾಗಿರೋ ಶರ್ಟ್ ತೋರಿಸಿ. ನಿಮ್ಮ ಮಾವ ಎಷ್ಟು ಇಟ್ಟಿದ್ದಾರೆ? ನೋಡೋಕೆ ಇವ್ರ ತರ ಇದ್ದಾರಾ? ಏನು ಇವ್ರ ತರನಾ? ಅದು ಇಷ್ಟ ಕೆಟ್ಟದಾಗ. ಚೆನ್ನಾಗಿ ಹೇಳಿದ್ರಿ ಅಣ್ಣ ನೀವು. ಬೆಳ್ಳಿ, ನೀನೇನ್ ಅವಮಾನ ಮಾಡ್ತಿದ್ಯಾ? ಸಿಟ್ ಮಾಡ್ಕೊಂಡು ಹೋಯ್ತೀನಿ ನೋಡು. ಅಯ್ಯೋ ಷಣ್ಮುಗಣ್ಣ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ನೀನ್ ತಂಗಿ ಆಗಿ ನಿನಗೆ ರೇಗ್ಸೋ ಹಕ್ಕು ಇಲ್ವಾ ನಂಗೆ? ರೇಗ್ಸೋದು? ಮುತ್ತು ನನಗಿಂತ ಸ್ವಲ್ಪ ವೈಟು, ಸ್ವಲ್ಪ ಹೈಟ್ ಅಷ್ಟೇ. ಹೌದೌದು, ನೀವು ಸುಂದ್ರನೇ. ಆದ್ರೆ ನಮ್ಮ ಮಾವನ್ ರೇಂಜಿಗೆ ಏನಿಲ್ಲ ಬಿಡಿ. ಗೊತ್ತಾಯ್ತಾ? ಅಲ್ಲ ಷಣ್ಮುಗಣ್ಣ, ನನಗ್ ಸುಳ್ಳು ಹೇಳಕ್ ಬರಲ್ಲ ಅಂತ ನಿಮಗ್ ಗೊತ್ತು ತಾನೆ? ನಿಮಗ್ ಬೇಜಾರಾಗತ್ತೆ ಅಂತ ನೀವು ಸುಂದ್ರ ಅಂತ ನಾನ್ ಸುಳ್ಳು ಹೇಳ? ಬೇಕಿದ್ದ ಷಣ್ಮುಗ ನಿನಗೆ? ಈ ಮಕ್ಕಳ ಜೊತೆ ಎಲ್ಲ ಶಾಪಿಂಗ್ ಬಂದಿದ್ದಕ್ಕೆ ಎಷ್ಟು ಅವಮಾನ ನೋಡ್ ನಿನಗೆ. ಬಿಸಿ ಏ ಷಣ್ಮುಗಣ್ಣ, ಮನ್ಸಲ್ ಬೈಕೊಳ್ಳೋದನ್ನ ಹಂಗೆ ಬೈಕೋತಿದ್ಯಾ ನೋಡು. ಅಮ್ಮ ತಾಯಿ, ಯಾವ್ದು ಬೇಕು ಹೇಳಮ್ಮ. ಇರ್ಬರೋ ಕಲರ್ ಎಲ್ಲ ತೆಗೆದು ಹಾಕಿದೀನಿ. ಇದೆಲ್ಲ ಒಂದ್ ಕಲರಾ? ಥೂ, ಏನಮ್ಮ ಇದು ಥೂ ಅಂತೀಯಾ? ಇದು ವೆಸ್ಟರ್ನ್ ಕಲರು. ಅಂದ್ರೆ ಅಂದ್ರೆ ಇಂಗ್ಲಿಷ್ ಕಲರು.
ಇಂಗ್ಲಿಷ್ ಕಲರ್ ಯಾಕಣ್ಣ ಬೇಕು? ನಮ್ಮ ಮುತ್ತು ಮಾವ ಕನ್ನಡದವರು, ಕನ್ನಡದ ಕಲರೇ ಕೊಡಿ. ಅಷ್ಟೊಂದು ಕಲರ್ ಶರ್ಟ್ ಇದ್ರೆ ಕೊಡಿ. ಏನು ಕನ್ನಡ ಅಭಿಮಾನ ಬೆಳ್ಳಿ? ಮತ್ತೆ ಬೆಳ್ಳಿ ಅಂದ್ರೆ ಸುಮ್ನೆನಾ? ಅಣ್ಣ ಇದಕ್ಕೊಂದು ಪಂಚೆ ಕೊಡಿ. ಅಯ್ಯೋ ಇದೇನಿದು ಬಿಳಿ ಪಂಚೆ ಕೊಟ್ಟಿದ್ದೀರಾ, ಬೇರೆ ಬಣ್ಣದಿಲ್ವಾ? ಮತ್ತೇನು ಎಲ್ಲೋ ಕಲರ್ ಹಾಕ್ಸ್ಬಿಟ್ಟು ನಿಮ್ಮ ಮಾವನ್ ಸನ್ಯಾಸಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ಬೇಡಪ್ಪ, ನನ್ಗೂ ನಮ್ಮ ಮಾವಂಗೂ ಇನ್ನೂ ಮದ್ವೆ ಆಗಿಲ್ಲ. ಇದೇ ಪಂಚೆ ಇರ್ಲಿ ಬಿಡಿ. ಅಣ್ಣ ಇದಕ್ ಜೋಬಿಲ್ಲ, ಜೋಬಿರೋ ಪಂಚೆ ಕೊಡಿ. ಜೇಬಿರೋ ಪಂಚೆ ಕಾಸ್ಟ್ಲಿ. ಅಯ್ಯೋ ಪರವಾಗಿಲ್ಲ ಕೊಡೋಣ, ಎಷ್ಟಾದ್ರೂ ಪರವಾಗಿಲ್ಲ. ಷಣ್ಮುಗಣ್ಣ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನಾನು ಹಿಂಗಾಗ್ಲೇ ಪರ್ಸ್ ಕೊಟ್ಟಿದ್ನಲ್ಲ, ಕೊಡು. ಅಯ್ಯಯ್ಯೋ ನನ್ನ ಹತ್ರ 600 ರೂಪಾಯಿ ಇದೆಯಲ್ಲ. ಷಣ್ಮುಗಣ್ಣ ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ಟೆ? 200 ರೂಪಾಯಿ ಸಾಲ ಇದ್ರೆ ಕೊಡು, ನಾನು ಹಿಂಗ ಆಮೇಲೆ ಕೊಡ್ತೀನಿ. ನಮ್ಮ ಮುತ್ತು ಮಾವ ಇದನ್ನ ಹಾಕೊಂಡ್ರೆ ರಾಜನ್ ತರ ಮಾವ. ನಾನು ನಿಮ್ಗೇನೋ ತಂದಿದ್ದೀನಿ ನೋಡಿ. ಏನಿದು? ತೆಗೆದ್ ನೋಡಿ ಮಾವ. ಹೇಗಿದೆ ಮಾವ? ಸೂಪರ್ ಆಗಿದೆ. ಯಾರಿಗಿದು? ನಾನು ನಿಮ್ಗಲ್ದೆ ಬೇರೆ ಇನ್ಯಾರಿಗೆ ತರ್ತೀನಿ ಮಾವ. ಇವತ್ತು ನಿಮ್ ಹುಟ್ಟಹಬ್ಬ ಅಲ್ವಾ, ಅದಕ್ಕೆ ತಂದಿರೋದು. ಹ್ಯಾಪಿ ಹುಟ್ಟುಹಬ್ಬದ ಶುಭಾಶಯಗಳು. ಅದ್ ಸರಿ, ಈ ಬಟ್ಟೆ ತರಕ್ ನಿನ್ನ ಹತ್ರ ದುಡ್ಡಿಲಿಂದ ಬಂತು? ಅಜ್ಜಿ ಎಲೆ ಅಡಿಕೆ ಚೀಲದಲ್ಲಿ ಸ್ವಲ್ಪ ದುಡ್ಡಿತ್ತು, ಪೆಟ್ಟಿಗೆ ಸ್ವಲ್ಪ ದುಡ್ಡಿತ್ತು, ಹಾಗೆ ಮನೇಲಿ ಇದ್ದಿದ್ದ ಹುಂಡಿನ ಒಡ್ದಾಕ್ದೆ, ಅದರಲ್ಲೂ ಸ್ವಲ್ಪ ದುಡ್ಡಿತ್ತು. ಆಮೇಲೆ ಬೇಡ ಬಿಡಿ ಮಾವ. ಏನ್ ಸಾಲ ಮಾಡ್ದ್ಯಾ? ಅಯ್ಯೋ ಇಲ್ಲಪ್ಪ. ಏನದು ಕೈಯಲ್ಲಿ? ಏನಿಲ್ಲ ಬಿಡಿ ಮಾವ. ತೋರ್ಸು ಒಂದೆ. ಏನಿಲ್ಲ ಮಾವ. ತೋರ್ಸು ಒಂದೆ. ಏನಿಲ್ಲ ಬಿಡಿ ಮಾವ. ತೋರ್ಸು. ಏನಿದು ಬೆಳ್ಳಿ? ಮಾವ ಅದು ಅಣ್ಣ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ತಗತ್ತಾಯಿ ಇಟ್ಕ. ಯಾಕೆ ಮಾವ ಅಳ್ತಿದ್ದೀರಾ? ನಾನಂದ್ರೆ ಅಷ್ಟೊಂದು ಇಷ್ಟನಾ? ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ಯಾ? ನೀವು ಅಂದ್ರೆ ನನ್ನ ಪ್ರಾಣ ಮಾವ. ನೀವೀಗ್ಲೂ ಕೇಳಿ, ನನ್ನ ಜೀವನೇ ನಿಮಗೆ ಕೊಡ್ತೀನಿ. ನನಗೂ ಅಷ್ಟೇ ಬೆಳ್ಳಿ, ನೀನಂದ್ರೆ ಪ್ರಾಣ. ನಿನ್ಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಏ ಬೆಳ್ಳಿ, ಏನೇ ಇಲ್ಲಿ ನಿಂತ್ಕೊಂಡಿದ್ಯಾ? ಕನ್ಸ್ ಕಾಣ್ತಾ ಇದ್ಯಾ? ಮಾವ ನನಗೆ ನೀನು ಇಷ್ಟ ಅಂತಂದ್ರು ಗೊತ್ತಾ? ಹೌದಾ? ಕನ್ಸಲ್ಲ? ಅಯ್ಯ ಬಾ, ಟೈಮ್ ಆಯ್ತು, ಆಟ ಕಾಯ್ತಾ ಇದೆ. ಏನದು ಬೆಳ್ಳಿ? ಅತ್ತೆ, ಇವತ್ತು ಮಾವನ್ ಹುಟ್ಟಹಬ್ಬ, ಹಾಗೆ ದೀಪಾವಳಿ ಹಬ್ಬ ಅಲ್ವಾ, ಅದಕ್ಕೆ ಅವ್ರಿಗೆ ಹೊಸ ಬಟ್ಟೆ ತಂದಿದ್ದೀನಿ. ನಾನು ಇದನ್ನ ಅವ್ರಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಬೆಳ್ಳಿ, ಮುತ್ತುಗೆ ಹಬ್ಬಕ್ಕೆ ಎಣ್ಣೆ ನೀರು ಹಾಕ್ಬೇಕಲ್ವಾ? ಅದನ್ನ ನೀನೇ ರೆಡಿ ಮಾಡ್ತೀಯೋ ಇಲ್ಲ ಹೋಗಿ ಅವನನ್ನ ಕರ್ಕೊಂಡು ಬರ್ತೀಯೋ? ಅತ್ತೆ, ಮುತ್ತು ಮಾವಂಗೆ ನಾವೇ ಎಣ್ಣೆ ನೀರು ಸ್ನಾನ ಮಾಡಿಸ್ಬೇಕಾ? ವಾವ್, ಸೋ ಎಕ್ಸೈಟಿಂಗ್. ನಾನೇ ಮಾಡಿಸ್ತೀನಿ. ಅಯ್ಯೋ ಅಕ್ಕ, ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಬಾವಿಯಿಂದ ನೀರ್ ಸೇದ್ಬೇಕು, ಅಂಡೆ ಉರಿ ಹಾಕ್ಬೇಕು, ನೀರ್ ಕಾಯಿಸ್ಬೇಕು, ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿಯತ್ತೆ. ನಿಮ್ಗೆ ಅವೆಲ್ಲ ಆಗಲ್ಲ, ನಾನೇ ಮಾಡ್ತೀನಿ ಬಿಡಿ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡು ಬೆಳ್ಳಿ. ಸರಿ ಅತ್ತೆ.